ಎರಡು ಗ್ರಂಥಗಳಾದಂಥ ರಾಮಾಯಣ ಮತ್ತು ಮಹಾಭಾರತಗಳು ಈ ಎರಡೂ ಒಂದು ಗ್ರಂಥಗಳಲ್ಲಿ ಪ್ರಮುಖವಾಗಿ ರಾಮಾಯಣ ಬರೆದಂಥ ಶ್ರೀ ವಾಲ್ಮೀಕಿಯವರ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವನ ಈ ದಿನ ಕರ್ನಾಟಕ ರಾಜ್ಯ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಇದರ ಜೊತೆಗೆ ವಾಲ್ಮೀಕಿ ಸೇವಾ ಪ್ರಶಸ್ತಿ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇವತ್ತು ವಾಲ್ಮೀಕಿ ಸೇವಾ ಪ್ರಶಸ್ತಿ ಪುರಸ್ಕೃತರ ಒಂದು ಸಮೂಹಕ್ಕೆ ಸೇರಿಸಿ ನಾನು ಕರೆದಿದ್ದರು. ಈ ದಿನ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ದಿನ ಸರ್ ನಿಜಕ್ಕೂ ಇಂಥ ಸಮಯದಲ್ಲಿ ತುಂಬಾ ಖುಷಿಯಾಗುತ್ತೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ನಾವೆಷ್ಟೇ ಕೆಲಸ ಮಾಡ್ತಾಯಿದ್ರು ನಾನು ಮಾಸ್ಟರ್ ಡಿಗ್ರಿ ಮುಗಿದ ಮೇಲೆ ತುಂಬ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದು ಎಲೆಮರೆ ಕಾಯಿ ಥರನೇ ಮಾಡ್ಕೊಬಂದೆ. ಈಗ ನಾನು ಮೇಲ್ಮಟ್ಟದಲ್ಲಿ ಏನಂದರೆ, ಈಗ ನಾನು ಮಾಡೋಂಥ ಕಾರ್ಯಕ್ರಮಗಳು ಏನೇನು ಮಾಡ್ತಾಯಿದ್ದೀನಿ ಅದನ್ನು ಇವರು ಬಣ್ಣಕ್ಕೆ ಬಯಲಾಯ್ತು. ಇವತ್ತಿನ ದಿನದಲ್ಲಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ನಾನು ಬಟ್ಟೆ ಹೊಲಿಸ್ಕೊಡೋದಾಗಲಿ, ಪುಸ್ತಕ ತಗೊಳ್ಳೋದಾಗಲಿ, ಮದುವೆ ಕಾರ್ಯಕ್ರಮಗಳಿಗೆ ನನ್ನ ಕೈಲಾದಂಥ ಧನ ಸಹಾಯ ಮಾಡೋಂಥದ್ದಾಗಲಿ, ಮತ್ತು ಅವ್ರಿಗೆ ಒಂದು ಹಾಸ್ಪಿಟ್ಲಿಗೆ ಖರ್ಚಿಗಾಗಿರ್ಬೋದು, ದಿನದ ಖರ್ಚಾಗಿರ್ಬೋದು, ಇಂಥ ಖರ್ಚುಗಳೆಲ್ಲ ನಾನು ಹೇಳ್ಕೋಬಾರ್ದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ. ಮತ್ತು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತಂದರೆ ಅಂಥ ಒಂದು ಕಾರ್ಯಕ್ರಮಗಳಿಗೆ ನನ್ನ ಕೈಲಾದಷ್ಟು ಧನ ಸಹಾಯ ಮಾಡೋಂಥದ್ದು, ಮತ್ತು ಊರಿನಲ್ಲಿ ಯಾವುದಾದ್ರು ಕಷ್ಟ ಸುಖಗಳಿಗಾದರೆ ಆಗೋಂಥದ್ದು, ಮತ್ತು ಇನ್ನೊಂದು ಸುಮಾರು ನನ್ನ ಕೈಲಾದಂಥ ಸಹಾಯನ, ನನ್ನ ಕೈಲಾದಂಥ ಸೇವೆನ ಮಾಡ್ಕೊಂಬಂದಿದ್ದೀನಿ. ಅದನ್ನು ಗುರುತಿಸಿ ಅದು ಪ್ರಪ್ರಥಮವಾಗಿ ಈ ದಿನ ನಾನು ವಾಲ್ಮೀಕಿ ಸೇವಾ ಪ್ರಶಸ್ತಿಗೆ ನನ್ನ ಅರ್ಹರಾಗಿ ಮಾಡಿ ಇವತ್ತು ನನಗೆ ಒಂದು ಪ್ರಶಸ್ತಿನ ನೀಡಿದ್ದಾರೆ. ಈ ಒಂದು ಸಮಾರಂಭಕ್ಕೆ ನನ್ನ ಆಹ್ವಾನ ನೀಡಿದಂಥ ಹಿತರಕ್ಷಣಾ ವೇದಿಕೆ ಇದಕ್ಕೆ ನಾನು ಒಂದು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದಿನ ಸುವರ್ಣ ಅಕ್ಷರದಲ್ಲಿ ಬರೀಬೇಕು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮೊದಲನೇದಾಗಿ ಅಭಿನಂದನೆಗಳನ್ನ ಕರ್ನಾಟಕ ರಾಜ್ಯ ನಾಯಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರುಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ದಿನ ಸಮಾಜದಲ್ಲಿ ಏನು ದಿನನಿತ್ಯ ಅಗ್ರಗಣ್ಯರು ದುಡಿತಾರಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ವಾಲ್ಮೀಕಿ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ಕರ್ನಾಟಕ ರಾಜ್ಯ ನಾಯಕ ಹಿತರಕ್ಷಣಾ ವೇದಿಕೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಾನು ನನ್ನ ಕಾಲೇಜ್ ಲೈಫಿಂದ ಹೋರಾಟದ ಹಾದಿಯಲ್ಲಿ ಕೂಡ ನಾನು ಕೆಂಪನಾಯಕರನ್ನ ನೋಡ್ಕೊಂಡು ಬಂದಿದ್ದೀನಿ. ಈ ದಿನ ಅವರ ಹೋರಾಟ ಎಷ್ಟು ಅಂತ ಹೇಳಿದ್ರೆ ಸಾಲದು. ಮೈಸೂರು ತಾಲೂಕು ನಾಯಕ ಸಂಘದಲ್ಲಿ 11 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಕೋಆಪರೇಟಿವ್ ಸೊಸೈಟಿಯಲ್ಲಿ 5 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೈಸೂರು ಜಿಲ್ಲಾ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ದಿನನಿತ್ಯ ನಾನು ಸಾಮಾನ್ಯವಾಗಿ ಅವ್ರ ಮನೆ ಹತ್ರ ಹೋಗ್ತಾ ಇರ್ತೀನಿ. ಆ ವ್ಯಕ್ತಿ ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಯಲ್ಲಿ ಹೇಳಲ್ಲ. ಆ ವ್ಯಕ್ತಿ ನಮ್ಮ ಶಕ್ತಿ, ಬಡವರಿಗೆ ನಮ್ಮ ಸಮಾಜದಲ್ಲಿ ಒಂದು ಶಕ್ತಿ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಾವು ಹಿಂದುಳಿದವರೇ, ಆರ್ಥಿಕವಾಗಿ ಮೇಲೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಮೇಲೂ ಕೀಳು ಅಂತ ನೋಡದೆ ತನ್ನ ಮನೆಗೆ ಯಾರು ಬಂದರೂ ಕೂಡ ಸ್ವೀಕಾರವನ್ನು ಮಾಡ್ತಾರೆ. ಅವರ ಅರ್ಹರಾಗಿ ಅವ್ರನ್ನ ಗುರುತಿಸಿ ವಾಲ್ಮೀಕಿ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರೋಂಥ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ನಮ್ಮ ಕೆಂಪಣ್ಣವ್ರಿಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ರಾಜಕೀಯ ಅಧಿಕಾರವನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇಂದು ಕರ್ನಾಟಕ ರಾಜ್ಯ ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ವತಿಯಿಂದ ವಾಲ್ಮೀಕಿ ಜಯಂತಿ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮದ ಅಂಗವಾಗಿ ಸಮಾಜದ ವಿವಿಧ ಗಣ್ಯರನ್ನು ಗುರುತಿಸಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಸೇವಾ ರತ್ನ ಪ್ರಶಸ್ತಿಯನ್ನು ಈ ದಿವಸ ನಾವು ನೀಡಿದ್ದೇವೆ. ಜೊತೆಗೆ ವಿವಿಧ ಸಮುದಾಯದ ಗಣ್ಯರಿಗೆ ಏನು ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿತ್ತೋ ಆ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥವ್ರಿಗೂ ಕೂಡ ಈ ದಿವಸ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಗಣ್ಯರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಸಮುದಾಯದಲ್ಲಿ PhD ಪದವಿಯನ್ನು ಪಡೆದಿರುವಂಥ 6 ಜನ ವಿದ್ಯಾರ್ಥಿಗಳಿಗೆ ಈ ದಿವಸ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ನಾವು ಸುಮಾರು 2007ರಿಂದ ನಮ್ಮ ಸಂಘಟನೆ ಮಾಡಿಕೊಂಡು ಬರ್ತಾಯಿದೆ. ನಮ್ಮ ಸಂಘಟನೆಯಿಂದ ಸಮುದಾಯದ ಜನರಿಗೆ ಎಲ್ಲೇ ತೊಂದರೆ ಆದರೂ ಕೂಡ ಅಲ್ಲಿ ಭಾಗವಹಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಮ್ಮ ಸಂಘಟನೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದೆ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ನಾಯಕ ಜನ ಹಿತರಕ್ಷಣಾ ವೇದಿಕೆ ವತಿಯಿಂದ ವಾಲ್ಮೀಕಿ ಜಯಂತಿ ಆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ
ಹಲವಾರು ಸಮಾಜಮುಖಿ ಕಾರ್ಯ ಮಾಡಿರುವಂಥ ಮುಖಂಡರನ್ನು ಗುರುತಿಸಿ ವಾಲ್ಮೀಕಿ ಸೇವಾರತ್ನ ಪ್ರಶಸ್ತಿಯನ್ನು ಸಂಘಟನೆ ವತಿಯಿಂದ ನೀಡಿದ್ದೇವೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಇನ್ನೂ ಹಲವಾರು ಸೇವೆ ಸಲ್ಲಿದ್ದಾರೆ. ಅಂಥವ್ರಿಗೂ ಸಹ ನಮ್ಮ ವಾಲ್ಮೀಕಿ ನಮ್ಮ ನಾಯಕ ಜನ ಹಿತರಕ್ಷಣಾ ವೇದಿಕೆ ಪರವಾಗಿ ಅವ್ರಿಗೆ ಮುಂದಿನ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ರೋಟರಿ ಭವನದಲ್ಲಿ ಕರ್ನಾಟಕ ನಾಯಕ ಸಮಾಜದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ವಾಲ್ಮೀಕಿ ಜಯಂತಿ ಆಚರಣೆ ಮಾಡಿ ಅನೇಕ ಜನ ಗಣ್ಯರಿಗೆ ಸನ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶಿಷ್ಟವಾದಂಥ ರೂಪವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಇವತ್ತು ಅನೇಕ ಜನ ಸಮಾಜದ ಮುಖಂಡರುಗಳನ್ನು ಗುರುತಿಸಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಸೇವಾ ಪ್ರಶಸ್ತಿ ಜೊತೆಗೆ PhD ಮಾಡಿದವರನ್ನು ಸನ್ಮಾನಿಸಿ ಅವ್ರಿಗೂ ಒಂದು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಅನೇಕ ನೌಕರರುಗಳನ್ನು ಗುರುತಿಸಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ದಾರೆ. ಇದರ ಉದ್ದೇಶ ನಾವೆಲ್ಲ ಕನ್ನಡ ಭಾಷೆಯನ್ನು ಬೆಳೆಸಬೇಕು, ಕನ್ನಡ ಭಾಷೆಯನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಂಥ ದ್ಯಾವಪ್ಪ ನಾಯಕರು, ಚಾಮುಂಡಿ ಬೆಟ್ಟದ ಶ್ರೀಧರ ಪ್ರಭಾಕರ್ ಅವರು ಮಾಡಿದ್ದಾರೆ. ಹಾಗೆ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೊಡೋದ್ರ ಜೊತೆಗೆ ಮಹರ್ಷಿ ರಾಮಾಯಣದಲ್ಲಿ ಇರ್ತಕ್ಕಂಥ ಎಲ್ಲ ಮೌಲ್ಯಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿ ಸೇವಾರತ್ನ ಪ್ರಶಸ್ತಿಯನ್ನು ಗಣ್ಯರು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ನಾಯಕ ಹಿತರಕ್ಷಣಾ ಸಮಿತಿ ದ್ಯಾವಪ್ಪ ನಾಯಕ ಮತ್ತು ಶ್ರೀಧರ್ ಪ್ರಭಾಕರ್ ಅವ್ರ ತಂಡ ಏನು ಮಾಡಿದೆ, ಎರಡು ಮಹತ್ವವಾದ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಈ ನಾಡಿನ ಸಾಂಸ್ಕೃತಿಕ ಮೂಲಪುರುಷ, ಸಾಂಸ್ಕೃತಿಕ ಸಾಮ್ರಾಟ ವಾಲ್ಮೀಕಿಯವರ ಜಯಂತಿ, ನಮ್ಮ ಹಬ್ಬ ನುಡಿ ಹಬ್ಬ ರಾಜ್ಯೋತ್ಸವವನ್ನು ಮಾಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ವಾಲ್ಮೀಕಿ ಸೇವಾ ಸರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಶಸ್ತಿ ನೀಡಿರೋದು ಸಮಾಜಕ್ಕೆ ಇನ್ನೂ ಹೆಚ್ಚು ಸೇವೆಯನ್ನು ಮಾಡಿ ನೀವು ಕೆಲಸ ಮಾಡಿ ಅನ್ನೋದನ್ನು ಅವ್ರಿಗೆ ಹುರಿದುಂಬಿಸೋ ಸಲುವಾಗಿ ಅಂಥ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ. ಮತ್ತು ಐಚ್ಛಿಕ ವಿಷಯಗಳಲ್ಲಿ MA PhD ಏನೇನು ಮಾಡಿದ್ದಾರೆ, ಆ PhD ಮಾಡ್ಕೊಂಡು ವಿಶೇಷ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಹ ಪ್ರೋತ್ಸಾಹ ಮಾಡಿದ್ದಾರೆ. ಇವತ್ತೇನು ಈ ದೇಶ ಅಶಾಂತಿ ಹತ್ರ, ಪ್ರಪಂಚ ಅಶಾಂತಿ ಹತ್ರ ಹೋಗ್ತಿದ್ದೀವಿ, ಅದಕ್ಕೆ ಮೂಲ ಮದ್ದು ರಾಮಾಯಣ. ಸಂಪೂರ್ಣ ರಾಮಾಯಣದಲ್ಲಿ ವಾಲ್ಮೀಕಿಯವರು ಬರೆದಿರೋದ್ರಲ್ಲಿ ಇವತ್ತಿನ ಪರಿಸ್ಥಿತಿಗೆ ಯಾವ್ಯಾವ ರೀತಿ ನಿರ್ಧಾರಗಳನ್ನು ತಗೋಬಾರ್ದು ಅದನ್ನು ತಗೊಂಡಿದ್ದ ಕಾರಣಕ್ಕೆ ಅಶಾಂತಿಗೆ ಹೋಗ್ತಾಯಿದ್ದೀರಿ. ಅವರೇನು ವಾಲ್ಮೀಕಿಯವರ ಆಶಯ ಇತ್ತು, ಆ ಆಶಯದ ಪ್ರಕಾರ ಏನಾದರೂ ನಾವೆಲ್ಲರೂ ಹೊರಟ್ರೆ ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ನೆನಪು ಮಾಡೋ ಕಾರ್ಯಕ್ರಮವನ್ನು ಏನು ಈ ಮೂರ್ತಿಯನ್ನು ತಂಡ ಇದೆ, ದ್ಯಾವಪ್ಪ ನಾಯಕ, ಪ್ರಭಾಕರ್, ಶ್ರೀಧರ್ ಮತ್ತು ರಾಜು, ಅನೇಕ ತಂಡರು, ಕುಮಾರ್ ಬಿಟ್ಟು ಸುರೇಶ್ ಅವರು ಇರ್ಬೋದು, ಅನೇಕರ ತಂಡ ಇವತ್ತು ಕೆಲಸ ಮಾಡಿದೆ. ಆ ಕೆಲಸವನ್ನು ನಾವು ಶ್ಲಾಘಿಸ್ತೇವೆ. ಮತ್ತು ನಮ್ಮನ್ನೇನು ಗೌರವಿಸಿದ್ದಾರೆ, ನಮಗೆ ಮುಂದೆ ಓಡೋ ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಹೇಗೆ ಹೋಗುತ್ತೆ ಆ ಥರ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಇಂಬನ್ನು ಕೊಟ್ಟಾಗ ಆಗ್ತದೆ. ಅದಕ್ಕೆ ನೀವು ಅವ್ರನ್ನ ನಾನು ಅಭಿನಂದಿಸ್ತೀನಿ ಅವ್ರಿಗೆ.